ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತು ಬೆಳಗ್ಗಿನ ವಿಡಿಯೋನ ಶುರು ಮಾಡಿದ್ದೀನಿ. ಬೆಳಗ್ಗೆ ಒಂದು 6:30 ಆ ಥರ ಆಗಿದೆ. ಇವತ್ತು ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡಿದ್ದೆ. ಇದು ಒಂದು ಸಂಡೇ ವ್ಲಾಗು. ಸಂಡೇ ಬೆಳಗ್ಗೆ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಯಾವುದೋ ಒಂದು ಟೆಂಪಲ್ಗೆ ಆ ರೀತಿ ಇವಾಗ ಮಾಲೆ ಹಾಕಿದಾಗ ಅಂಥ ಸೀಸನಲ್ಲಿ ಒಂದು ಯಾವುದೋ ಒಂದು ಟೆಂಪಲ್ಗೆ ಅಂತ ಹೋಗ್ಬಿಟ್ಟು ಬರ್ತೀವಿ ಸಂಡೇ ಟೈಮು. ಮನೇಲೇ ಇದು ನಮಗೂ ಬೋರ್ ಆಗ್ತಾ ಇರುತ್ತೆ. ಡೈಲಿ ರೊಟೀನ್ ಹೆಂಗೂ ಬೇಗ ಎದ್ದೇಳ್ತೀವಲ್ವ, ಹಾಗೆ ಸಂಡೇ ಸ್ವಲ್ಪ ಫ್ರೀ ಇರ್ತಾರೆ, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ಸಹ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಇವತ್ತು ಇನ್ನೂ ಒಂದು ಸ್ಪೆಷಲ್ ಏನಂದರೆ, ಇವತ್ತಿಗೆ ನಮ್ಮ ಮನೆ ಗೃಹ ಪ್ರವೇಶ ಸಹ ಆಗಿ 1 ವರ್ಷ ಕಂಪ್ಲೀಟ್ ಆಗೋಯಿತು. ಎಷ್ಟು ಬೇಗನೆ ದಿನ ಹೊಟ್ಟೋಯ್ತು ಅಂದರೆ ತುಂಬ ದಿನ ಬೇಗ ಹೊಟ್ಟೋಯ್ತು ಅಂತ ಅಂದ್ಕೊಬೋದು. ನಾವು ಅಂದ್ಕೊಂಡೇ ಇಲ್ಲ, ಆವಾಗಲೇ 1 ವರ್ಷ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನು ಇವಾಗ ಹೊರಡಬೇಕು. ರೆಡಿ ಆಗಿದ್ದೀವಿ ಮ್ಯಾಕ್ಸಿಮಮ್. ಇನ್ನು ದಿಶು ಒಬ್ಬ ಕೆಳಗೆ ಬರಬೇಕು. ಚಿರು ಆಲ್ರೆಡಿ ಬಂದಿದ್ದಾನೆ, ನೋಡ್ತಾ ಇದ್ದೀರಲ್ವ. ಚಿರು ಬಂದಿದ್ದಾನೆ. ಹಾಲು ರೆಡಿ ಮಾಡಿಕ್ಕಿದ್ದೀನಿ. ಇನ್ನೂ ಸ್ವಲ್ಪ ಟೀ ಇಕ್ಕಿದ್ದೀನಿ, ಅದಕ್ಕೆ ನೋಡ್ಕೋತೀನಮ್ಮ ಅಂತ ಹೇಳಿದ್ದಾನೆ. ಟೀ ನೋಡ್ಕೋತಾ ಇದ್ದಾನೆ ಅವನು. ಇವತ್ತಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತೀನಿ. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ, ಯಾವ ಟೆಂಪಲ್ಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಏನು ಅಂತ. ನನಗೂ ಅಷ್ಟೊಂದೇನು ಪ್ಲ್ಯಾನ್ ಇಲ್ಲ. ಒಂದು ಗೊರವನಹಳ್ಳಿ ಅನ್ನೋದು ಒಂದು ಕರೆಕ್ಟಾಗಿ ಗೊತ್ತಿದೆ, ಬಟ್ ಹಿಂದೆ ಮುಂದೆ ಏನು ಅಷ್ಟೊಂದು ಐಡಿಯಾ ಇಲ್ಲ. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಪ್ಲೇಸಸ್ ನೋಡ್ತೀವಿ ಅನ್ನೋದು ನಾನು ಇಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಈ ದಿನ ಪೂರ್ತಿ ಒಂಥರ ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಇರುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಬರ್ತೀವಿ ಅನ್ನೋದನ್ನು. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್, ಬನ್ನಿ. ಆಚೆ ಸಹ ತುಂಬ ಚಳಿ ಇತ್ತು. ಯಾವಾಗಲೂ ಮೇಲೆ ಹೋಗೋದಕ್ಕೆಲ್ಲ ಆಗೋದಿಲ್ಲ, ಯಾಕಂದರೆ ಸ್ಕೂಲು ಅಂತ ಟೆನ್ಷನ್ ಇರುತ್ತೆ. ಸರಿ, ಇವತ್ತು ಹೇಗಿದ್ರು ರೆಡಿ ಆಗ್ತಾ ಇದೀವಲ್ಲ ಅಂತ ಮೇಲೆ ಸಹ ಹೋಗಿದ್ವಿ. ಅದೇ ಮೇಲೆ ಅಯ್ಯಪ್ಪ ಸ್ವಾಮಿ ಪೂಜೆ ಫೋಟೋ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಒಂದು ರೌಂಡ್ ಮೇಲೆ ಹೋಗಿ ಬರೋಣ ಅಂತ ಹೋಗಿದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚಳಿ ಇದೆ, ಮಂಜಿದೆ ಅಂದ್ಬಿಟ್ಟು. ಮುಂದೆ ಇರೋ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಸ್ವಲ್ಪ ದೂರದಲ್ಲಿ ಸಹ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ, ಯಾವುದೂ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಂಜಿತ್ತು. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿದೆ. ಇವಾಗ ಇದ್ದಿದ್ದು ಜಾಸ್ತಿ ಆಗ್ತಾವಳು ಮಂಜು, ಮಳೆ ಥರ ಬೀಳ್ತಾಯಿದೆ ನೈಟ್ ಆದರೆ. ಅಷ್ಟೊಂದು ಚಳಿ ಆಗ್ತಾಯಿದೆ. ಬೆಳಗ್ಗೆ ಹೇಗೋ ರೆಡಿ ಆಗಿದ್ವಲ್ಲ ಅಂತ ಮೇಲೆ ಹೋಗಿದ್ವಿ. ಒಂದು ರೌಂಡ್ ನೋಡ್ಕೊಂಬರೋಣ. ಯಾವಾಗಲೂ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಸ್ಕೂಲು ಮಕ್ಕಳನ್ನ ಕಳಿಸ್ಬೇಕು, ಆ ಟೆನ್ಷನಲ್ಲೇ ಇರ್ತೀನಿ. ಮೇಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಪೂಜೆ ಟೈಮ್ಗೆಲ್ಲನೂ. ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ನೋಡ್ಬೋದು ನನ್ನ ಚಿರು ಎಲ್ಲ ವೀಡಿಯೋ ಮಾಡಿದ್ದಾನೆ. ಆದರೆ ಪೂಜೆ ಮಾಡ್ತಾ ಇರೋದನ್ನೆಲ್ಲ ಕೆಲವೊಂದು ವೀಡಿಯೋನ ಮಾಡ್ಕೊಂಡು ಬಂದ. ನಾನೇನು ಮಾಡೋಕ್ಕೋಗಿಲ್ಲ. ಅಲ್ಲೆಲ್ಲ ಹಾಡೆಲ್ಲ ಹಾಕಿದ್ದರಿಂದ ನಾವು ಬರೀ ವೀಡಿಯೋನ ಮಾಡ್ಕೊಂಡು ಬಂದು ವಯಸ್ಸವ್ರು ಕೊಡ್ತಾ ಇರುವಂಥದ್ದು. ಕ್ಲೀನಾಗಿ ಅರೇಂಜ್ ಮಾಡಿದ್ವಿ. ನೋಡ್ತಾರ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಪೂಜೆ ಸಹ ನೀಟಾಗಿ ಮಾಡಿದರು. ಮನೆಯವರೇ ಮೇಲೆ ಪೂಜೆ ಮಾಡ್ಕೊಳಿದ್ರೆ ನಾವೇನು ಪೂಜೆ ಮಾಡೋಕ್ಕೆ ಏನಕ್ಕೂ ನಾವು ಮೇಲಕ್ಕೆ ಹೋಗೋದಿಲ್ಲ. ಏನಾದರೂ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಮಾತ್ರ ಹೋಗ್ತೀನಿ, ಇಲ್ಲ ಅವರೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳುವಂಥದ್ದು. ಪೂಜೆ ಸಹ ಆಗಿತ್ತು. ಪೂಜೆ ಮುಗಿಸ್ಕೊಂಡು ನಾವು ಹೊರಡೋ ಅಂಥ ಟೈಮ್ ಬಂತು. ನಾವೆಲ್ಲ ರೆಡಿ ಆಗಿದ್ವಿ ಆಲ್ರೆಡಿ. ಇನ್ನು ಮಕ್ಕಳು ಸಹ ರೆಡಿ ಆಗಿದ್ದರು. ಇನ್ನು ಹೊರಡಬೇಕು. ಇವಾಗ ಆ್ಯಕ್ಚುಲಿ 7 to 7:15 ಏನೋ ಆಗಿತ್ತು. ಇವಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಇಲ್ಲಿಂದ ನಾವು ತುಮಕೂರಿಗೆ ಹೋಗ್ಬೇಕಾಗಿತ್ತು. ತುಮಕೂರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದರು, ಅವರು ಬರ್ತೀವಿ ಅಂತ ಹೇಳಿದರು. ಹಂಗೆ ಅವ್ರ ಮನೆ ಟಿಫನ್ ಮಾಡಿಕೊಂಡು, ಅವರೇ ಟಿಫನ್ ಮಾಡಿಸ್ತೀವಿ ಅಂತ ಹೇಳಿದರು. ಅಲ್ಲಿ ಟಿಫನ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವರಂದರೆ ನಮ್ಮ ಮನೆಯವ್ರಿಗೆ ಫ್ರೆಂಡ್ ಅಂದರೆ ಫುಲ್ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಸುಮಾರು ಒಂದು 18-19 ವರ್ಷದಿಂದ ಅವ್ರ ಫ್ರೆಂಡ್ಸ್ ಇರೋವಂಥದ್ದು. ಇವಾಗ ಅವ್ರು ಹೋಗಿ ತುಮಕೂರಲ್ಲಿ ಇರೋದು. ಫಸ್ಟೆಲ್ಲ ಬೆಂಗಳೂರಲ್ಲೇ ಇದ್ದರು, ಇವಾಗ ತುಮಕೂರಲ್ಲಿ ಸೆಟ್ಲಾಗಿದ್ದಾರೆ. ಹಾಗೆ ಅವರು ಬರ್ತೀವಿ ಅಂತ ಹೇಳಿದ್ರು. ಯಾಕಂದರೆ ನಾವು ಹೋಗ್ತಿರೋದ್ರೆ ತುಮಕೂರು ಸೈಡೇ ಅಲ್ವಾ, ಅದಕ್ಕೆ ಹಾಗೆ ನಾವು ಬರ್ತೀವಿ ಅಂತ ಅವ್ರನ್ನೂ ಕರೆದಿದ್ರು. ಇವರೆಲ್ಲ ಒಂದೇ ಜೊತೆಯಲ್ಲಿ ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋಗುವಂಥವ್ರು. ಎಲ್ಲರೂ ಮಾಲೆ ಹಾಕಿದ್ದಾರೆ ಮ್ಯಾಕ್ಸಿಮಮ್, ಇವ್ರ ಗ್ಯಾಂಗ್ ಅವರೆಲ್ಲನೂ. ಅದಕ್ಕೆ ಅವರು ಸಹ ಬರ್ತೀವಿ ಅಂತ ಹೇಳೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವು ತುಮಕೂರು ಕಡೆ ಹೊರಟಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಟಿಫನ್ ಎಲ್ಲ ತಿನ್ಕೊಂಡು ಹೋಗುವಂಥದ್ದು. ಇನ್ನು ಗೊತ್ತಿದೆಯಲ್ವಾ, ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದು 2-3 ಅವರ್ ಜರ್ನಿನೇ ಸರಿ ಹೋಗ್ಬಿಡುತ್ತೆ. ಅಷ್ಟು ಬೇಗ ಅಂತೂ ಹೋಗೋದಕ್ಕಾಗೋದಿಲ್ಲ. ಇನ್ನು ಅವ್ರ ಮನೆಗೆ ಹೋಗಿ ಟಿಫನ್ನು ಅದು ಇದು ಅಂತ ಮಾಡ್ಕೊಂಡು ಬಿಡೋ ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಹೇಳಬೇಕು ಅಂದರೆ. ಯಾಕಂದರೆ ಯಾವಾಗೋ ಒಂದು ಸರಿ ಹೋಗ್ತೀವಿ, ಹಾಗೆ ಹೋಗ್ಬಿಟ್ಟು ಹೋಗೋದಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ. ಇವಾಗ ನಾವು ತುಮಕೂರಿಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಆನೆ ಬಂದು ಆಶೀರ್ವಾದ ಮಾಡ್ತಾಯಿತ್ತು. ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಅದಷ್ಟಕ್ಕದೇ ಅದು ಅಡ್ಡ ಬಂದು ಅದಷ್ಟಕ್ಕದೇ ಅದು ಆಶೀರ್ವಾದ ಮಾಡೋದು ಒಂಥರ ಖುಷಿ ಅಂತ ಅನಿಸುತ್ತೆ. ಇಂಥ ಕೆಲವೊಂದು ಇನ್ಸಿಡೆಂಟ್ ನಡೆದಾಗ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮತ್ತು ಅವ್ರ ಮನೆಗೆಲ್ಲ ಹೋಗಿ ಊಟ ಮಾಡ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ಇಲ್ಲಿ ಫಸ್ಟ್ ನಾವು ಬಂದಿದ್ದು ನಾಮದ ಚಿಲುಮೆ ಜಿಂಕೆ ವನದ ಹತ್ರ ಬಂದಿರುವಂಥದ್ದು. ಫೋನ್ನ ನಾನು ಪರ್ಸ್ ತಂದಿಲ್ಲ ಬಿಡು ಮಗನೆ. ಚೆನ್ನಾಗಿದೆ ಜಿಂಕೆಗಳು. ದಿಶು ಅಲ್ಲಿ ನೋಡಲ್ಲಿ ಎಷ್ಟು ನೀರು ಕುಡಿತಾ ಇದಾವೆ ಅಲ್ಲಿ. ಜಿಂಕೆ ಅಲ್ಲಿ ನೋಡಿ ಫೈಟ್ ಆಡ್ತೀವಿ.
ಒಂದ್ಸರಿ ಹಾಂ ನೋಡಿ ಹೆಂಗೆ ಆಡ್ತಿದ್ದಾವು ಕೋತಿ ಬರ್ತಿದೆ ಫೋನ್ ಬಿಡ ಇಲ್ಲೇ ಇರ್ಚಿನಿ ನೀನು ಸ್ವಲ್ಪ ಹೊತ್ತು ಬಂತು ಈ ಕಡೆಗೆ ಬರ್ತೀನಿ ಇಲ್ಲ ಸುಮ್ಮನೆ ಇರ್ಚಿನಿ ನೀನು ಭಯ ಬೀಳ್ಬೇಡ ಇಲ್ಲ ಬೇಡ ನಾನು ಸುಮ್ಮನೆ ಹಿಡಿಸಿ ಎಷ್ಟು ಜಿಂಕೆ ಇದೆಯಲ್ಲ ಮಗನೆ ಹುಲ್ಲು ಹಾಕ್ತಾರೆ ಇಲ್ಲಿ ಕಾಡಲ್ಲೆಲ್ಲ ಮೇಯ್ಕೊಂಡು ಬಂದು ನೀರು ಕುಡಿತವೆ ನೀರು ಕುಡ್ದಿಲ್ಲ ಕಾಡಲ್ಲಿ ಕಾಣ್ತಾವ ಜಿಕ್ಕಂತ ಮನುಷ್ಯರು ನೋಡಿದ್ರೆ ಹೊರಟೋಗ್ತವೆ ನೋಡಿ ಇಲ್ಲಿ ಹಂಗವೆ ತೊಟ್ಟಿ ಚೆನ್ನಾಗಿ ಮಾಡಿಕೊಂಡ್ರೆ ನೀರು ತೊಟ್ಟಿ ಜಿಂಕೆಗಳಂತೂ ತುಂಬಾ ಇದ್ವು ಎಷ್ಟು ಜಿಂಕೆ ಇತ್ತು ಅನ್ನೋದು ಅಷ್ಟೊಂದು ಜಿಂಕೆ ಇತ್ತು ಇದು ಬಂದುಬಿಟ್ಟು ಈ ಹೊಳ ಕಾಣಿಸ್ತಾ ಇದ್ವಲ್ಲ ಇದು ಬಂದುಬಿಟ್ಟು ಅಂದರೆ ರಾಮ ಲಕ್ಷ್ಮಣ ಸೀತೆ ಅವರು ವನವಾಸಕ್ಕೆ ಬಂದಂಥ ಟೈಮಲ್ಲಿ ಏನೋ ದಾಹ ಆಗಿಬಿಟ್ಟು ಬಾಣ ಹೊಡೆದಾಗ ನೀರು ಬಂದಿರುವಂಥದ್ದು ಅಂತ ಹೇಳ್ತಾರೆ ಕೆಲವೊಂದು ಸ್ಟೋರೀಸ್ ನಾವು ಕೇಳಿರುವಂಥದ್ದು ಅಷ್ಟೇ ನನಗೆ ಅದು ಅಷ್ಟೊಂದು ಇದು ಗೊತ್ತಿಲ್ಲ ಬಟ್ ನಾವು ಕೇಳಿರುವಂಥದ್ದು ಬಾಣ ಹೊಡೆದಿರೋದ್ರಿಂದ ಅಲ್ಲಿ ನೀರು ಯಾವಾಗಲೂ ಹರಿತಾನೆ ಇರುತ್ತೆ ಯಾವಾಗಲೂ ಇಲ್ಲಿ ನೀರು ಮಾತ್ರ ಕಡಿಮೆ ಆಗೋದೇ ಇಲ್ಲ ಮುಂದೆ ಎಲ್ಲ ಹೋಗ್ತಾಯಿದ್ವಿ ನಾನು ಒಂದೆರಡು ಸಾರಿ ಯಾವಾಗಲೂ ಫಸ್ಟಲ್ಲಿ ಅಂದರೆ ನಾನು ಒಂದು 7th 9th ಆ ರೀತಿಯ ಓದಬೇಕಾದ್ರೆ ಒಂದು 2-3 ಸತಿ ಬಂದಿದ್ವಿ ಸ್ಕೂಲ್ ಅಂದರೆ ಊರಿಂದ ಅಪ್ಪ ಅಮ್ಮ ಅವೆಲ್ಲ ಆವಾಗ ನೋಡಿದ್ದೆ ಮತ್ತೆ ಹೋಗೋಕ್ಕೆ ಆಗಿರಲಿಲ್ಲ ಯಾಕೋ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾಯಿದ್ರು ಬಟ್ ಈ ವರ್ಷ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದ್ವಿ ಬಟ್ ತುಂಬ ಚೆನ್ನಾಗಿದೆ ಅಲ್ಲಿ ಜಿಂಕೆ ವನ ಇರ್ಬೋದು ಅಲ್ಲಿ ನೋಡೋದಕ್ಕೆ ನೇಚರು ಅಷ್ಟೇ ತುಂಬ ಚೆನ್ನಾಗಿದೆ ಕೆಲವೊಬ್ಬರು ಟ್ರಕ್ಕಿಂಗ್ ಹೋಗೋರು ಸಹ ತುಂಬ ಚೆನ್ನಾಗಿರುವಂಥ ಪ್ಲೇಸು ತುಂಬ ಮೇಲಕ್ಕೆಲ್ಲ ಟ್ರಕ್ಕಿಂಗ್ ಹೋಗ್ತಾರೆ ನಾವು ಟ್ರಕ್ಕಿಂಗೆಲ್ಲ ಏನೂ ಹೋಗಲಿಲ್ಲ ಬಟ್ ಇದು ನಂಗೆ ನೋಡಬೇಕು ಅಂತ ತುಂಬ ಇಷ್ಟ ಇತ್ತು ಅದಕ್ಕೋಸ್ಕರ ಇಲ್ಲಿ ಹೋಗ್ಬಿಟ್ಟು ಅದೇ ರಾಮ ಬಾಣ ಬಿಟ್ಟಿರೋ ಜಾಗ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಅಲ್ಲಿ ನೋಡ್ಕೊಂಡು ರಿಟರ್ನ್ ಬರೋಣ ಅಂತ ಹೋಗಿದ್ವಿ ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು ಮತ್ತೆ ಬಂದಿರುವಂಥದ್ದು ಯಾಕಂದರೆ ತುಂಬ ವರ್ಷ ಆಗಿತ್ತು ನಾನು ನೋಡಿ ಮಕ್ಕಳಂತೂ ನೋಡೇ ಇಲ್ಲ ಮಕ್ಳಿಗೆ ಗೊತ್ತೇ ಇರಲಿಲ್ಲ ಸರಿಯಾಗಿ ನೋಡ್ಸ್ಕೊಂಬರೋಣ ಆ ಥರದ್ದೆಲ್ಲ ಕೆಲವೊಂದು ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ನೋಡೋದಕ್ಕೆ ಏನಾದರೂ ಹೇಳಿದ್ರೆ ನೋಡೋಣ ತಿಳ್ಕೊಳ್ಳೋಣ ಅನ್ನೋ ಇಂಟ್ರೆಸ್ಟ್ ಇರುತ್ತಲ್ವ ಅದಕ್ಕೋಸ್ಕರ ತೋರಿಸ್ಕೊಂಬರೋಣ ಅಂತ ಹೋಗಿದ್ವಿ ಹೋಗ್ಬಿಟ್ಟು ನೋಡಿಕೊಂಡು ಆ ತೀರ್ಥನೆಲ್ಲ ಇಟ್ಕೊಂಡು ಕುಡಿತೀವಿ ಯಾಕಂದರೆ ಅದು ಒಳ್ಳೆ ನೀರೇ ಬಟ್ ಯಾವಾಗಲೂ ಅದು ನೀರು ಕರಗೋದೇ ಇಲ್ಲ ಯಾವಾಗಲೂ ಹಾಗೇ ಇರುತ್ತೆ ನೀರು ಮಾತ್ರ ಅಲ್ಲಿ ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ ಅದು ಹಂಗೆ ಇರುತ್ತೆ ಕಲ್ಲಲ್ಲಿ ಬರ್ತಾ ಇರುವಂಥ ನೀರು ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ತೀರ್ಥ ಎಲ್ಲ ಇಟ್ಕೊಂಡು ಕುಡಿದು ಮತ್ತೆ ರಿಟರ್ನ್ ಬರ್ತಾ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪರಿಸರ ಮಾತ್ರ ಇದೊಂಥರ ಫಾರೆಸ್ಟ್ ಏರಿಯಾ ಹಿಂದೆಲ್ಲ ತುಂಬ ಕಾಡು ಎಲ್ಲ ಇದೆ ಆ ಜಿಂಕೆಗಳು ಸಹ ಅಷ್ಟೇ ಎಲ್ಲಿಂದ ಬರುತ್ತೆ ಹೋಗುತ್ತೆ ಅಂತ ಗೊತ್ತಾಗೋದೆ ತುಂಬ ಜಿಂಕೆ ಇತ್ತು ಎಲ್ಲಿ ನೋಡಿದ್ರು ಜಿಂಕೆಗಳೇ ಇತ್ತು ನೋಡೋಕೆ ಒಂಥರ ಇಷ್ಟ ಆಗುತ್ತೆ ನನಗೂ ಅಂತ ಜಿಂಕೆ ಅಂದರೆ ಸ್ವಲ್ಪ ನನಗೊಂಥರ ಇಷ್ಟ ಆಗಿರೋಂಥ ಪ್ರಾಣಿ ಅಂತಲೇ ಹೇಳ್ಬೋದು ಸ್ವಲ್ಪ ತಲೆ ನೋಡಿ ಮತ್ತು ಕೋತಿಗಳು ಸಹ ತುಂಬಾ ಇದ್ವು ಅಲ್ಲಿ ಕೋತಿಗಳು ಸಹ ಎಲ್ಲಿ ಫೋನ್ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು ಇಲ್ಲಿ ಮೊಸಳೆ ನೋಡಿದ್ರಲ್ವ ಅದು ಅಷ್ಟೇ ರಿಯಲ್ಲಾಗಿತ್ತು ಮೊಸಳೆ ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿ ಇಕ್ಕಿದ್ರು ಅದಾದಮೇಲೆ ಆಚೆ ನೆಲ್ಲಿಕಾಯಿ ಸಹ ಮಾರ್ತಾಯಿದ್ರು ನನಗೆ ತುಂಬಾ ಫೇವ್ರೆಟ್ಟು ನೆಲ್ಲಿಕಾಯಿ ಸಹ ತಗೊಂಡೆ ದಾರಿ ಅದಕ್ಕೂ ತಿನ್ನೋಣ ಅಂದ್ಬಿಟ್ಟು ಬಟ್ ತಿನ್ನೋಕ್ಕಾಗಲಿಲ್ಲ ಮತ್ತು ರಿಟರ್ನ್ ತಂದು ಮನೆಯಲ್ಲೇ ತಿಂದೆ ನಾನು ಅದಾದಮೇಲೆ ನಾವು ಬಂದಿರುವಂಥದ್ದು ದೇವರಾಯನ ದುರ್ಗ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇಲ್ಲೂ ಅಷ್ಟೇ ನಾವು ಫಸ್ಟಿಗೆಲ್ಲ ಒಂದು ನ್ಯೂ ಇಯರ್ಗೆ ಆ ರೀತಿಯಾಗಿ ಬರ್ತಾಯಿದ್ವಿ ಬಟ್ ಆವಾಗ ತುಂಬ ರಶ್ ಇರ್ತಾಯಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮದುವೆ ದೋಸಲ್ಲಿ ಬರ್ತಾಯಿದ್ವಿ ಅವಾಗೇನು ರಶ್ ಅಂತಲೇ ಇರ್ತಾರೆ ಜನನೇ ಇರ್ತಾ ಇರಲಿಲ್ಲ ಬಟ್ ಮತ್ತೆ ಬರ್ತಾ ಯಾವಾಗ ಫೇಮಸ್ ಆಗೋಯಿತು ಆವಾಗಿಂದ ಫುಲ್ ಜನ ಕಾಲಿಡೋಕ್ಕಾಗಲ್ಲ ಆ ರೀತಿ ಜನ ಆಗಿಬಿಟ್ರು ಅದಾದಮೇಲೆ ನಾವು ಇವಾಗ ಏನು ಅನ್ಕೋತೀವಪ್ಪ ಜನ ಇದ್ದಾರೆ ಹೋಗೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡು ಬರೋಕ್ಕೆ ಆಗ್ತಾಯಿಲ್ಲ ಸುಮಾರು ಒಂದು 3-4 ವರ್ಷದಿಂದ ಬರೋಕ್ಕಾಗಿಲ್ಲ ಕೆಲವೊಂದು ಸೆಂಟಿಮೆಂಟ್ ದೇವಸ್ಥಾನ ಅಂತ ಇರುತ್ತೆ ನಾವು ಮದುವೆ ದೋಸಲೆಲ್ಲ ಇಲ್ಲಿ ತುಂಬ ಸುತ್ತಾಡಿದ್ವಿ ಅಂದರೆ ತುಂಬ ಬರ್ತಾಯಿದ್ವಿ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಏನೋ ಹೋಗೋಕ್ಕಾಗಿಲ್ಲ ಅಂತ ಒಂದು ಬೇಜಾರಿತ್ತು ಬಟ್ ಫೈನಲಾಗಿ ಇವತ್ತು ಹೋಗಿದ್ದು ತುಂಬ ಖುಷಿ ಆಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದಂಗೆ ಇಲ್ಲಿ ಯಾರೋ ಕಲ್ಯಾಣೋತ್ಸವ ಸಹ ಮಾಡಿಸ್ತಾಯಿದ್ರು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಅದು ಇಲ್ಲಿ ಮೆರವಣಿಗೆ ಹೋಗ್ತಾಯಿತ್ತು ಅದನ್ನು ಸಹ ವೀಡಿಯೋ ಮಾಡಿಕೊಂಡೆ ಹೆಂಗೂ ದೇವಸ್ಥಾನದೊಳಗಿರೋ ದೇವ್ರು ಹೆಂಗೂ ನಾವು ವೀಡಿಯೋ ಮಾಡೋಕ್ಕೆಲ್ಲ ಆಗೋದಿಲ್ಲ ಆಚೆ ಮೆರವಣಿಗೆ ದೇವ್ರನ್ನ ನಾನು ವೀಡಿಯೋ ಮಾಡ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಮತ್ತೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಇಲ್ಲೂ ಅಷ್ಟೇ ಕೆಳಗಿಂದ ಸ್ಟೆಪ್ಸ್ ಹತ್ಕೊಂಬರೋರು ಹತ್ಕೊಂಡು ಬರ್ತಾರೆ ನಾವು ಕೆಳಗಿಂದ ಏನು ಸ್ಟೆಪ್ಸ್ ಹತ್ಕೊಂಡು ಬಂದಿಲ್ಲ ಅಲ್ಲಿ ಅರ್ಧದಿಂದ ಈಚೆಗೆ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಬರುವಂಥದ್ದು ಇವಾಗ ಇಲ್ಲಿ ನಾವು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಒಂದು 12 o'clock ಆಗಿತ್ತು ಆ ಬಿಸಿಲಲ್ಲಿ ಇಲ್ಲಿ ಸ್ಟೆಪ್ಸ್ ಹತ್ತಾ ಇರೋದು ಇರೋಕ್ಕಾಗ್ತಾಯಿಲ್ಲ ನಮ್ಗೆ ಆ ಬಿಸಿಲಿಗೆ ಆ ಬೆಳಗ್ಗೆಯಲ್ಲಿ ಎಷ್ಟು ಮಂಜಿತ್ತೋ ಇವಾಗ ಅಷ್ಟೇ ಬಿಸಿಲು ಸಹ ಇದೆ ಇಲ್ಲಿ ನೋಡ್ಬೋದು ವರಾಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಒಂದು ಚಿತ್ರ ಸಹ ಇತ್ತು ಅದನ್ನು ಸಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಸರಿ ಆಯಿತು ಮಂಜು ನೋಡಮ್ಮ ಹೆಂಗಿದೆ ಮಂಜು ಮಧ್ಯಾಹ್ನ ಆಗಿರೋ ಮಂಜು ಮಾತ್ರ ಕಡಿಮೆ ಆಗಿಲ್ಲ
ಬ್ಯೂಟಿ ಬೆಂಗಳೂರಲ್ಲ, ಬೆಟ್ಟದ ಬ್ಯೂಟಿ. ಲಡ್ಡು ವಾಸ ಏನಮ್ಮ ನಮ್ದೇ ಬಿಡ್ತೀಯೋ. ಹಾಂ ಶಿವಗಂಗೆ ಹೋದಾಗ ಹಂಗಿರೋ ತನಕ ಪ್ಲೇಸು ಹಾಂ ಅದು ಹೆಜ್ಜೆ ಅನ್ಕೋ ಇಲ್ಲೋಗಿ ನಿಂತ್ಕೊಂಡಿದ್ದೀವಿ. ಹಂಗೆ ಎಲ್ಲಿ ಮಾಡ್ತಾರೆ ಲಡ್ಡು? ಇಷ್ಟೆಲ್ಲ ಕೊಟ್ಬಿಟ್ಟು ನಿನ್ನೆ ಕೊಟ್ಬಿಟ್ಟು ಏನು ಮಾಡೋದಪ್ಪ, ಅದು ಚಿರು ಫಿಲಮ್ಗಳು ಜಾಸ್ತಿ ನೋಡ್ತಾನೆ ಚಿರು, ಅದಕ್ಕೆ ಪಂಚ್ ಡೈಲಾಗ್ ಜಾಸ್ತಿ ಹೊಡಿತಾನೆ ಅಲ್ವಾ ಚಿರು? ಫಿಲಮ್ ನೋಡಿ ನೋಡಿ ಪಂಚ್ ಡೈಲಾಗ್ ಜಾಸ್ತಿ ಹೊಡಿತೀಯಲ್ವಾ? ಬಿಸಿಲು ನೆರಳಿದ್ರೆ ಆರಾಮಾಗತ್ತೆ ಹೋದು. ದೇವಸ್ಥಾನಮ್ಮ? ಹ್ಞೂ ಇದೇ ದೇವಸ್ಥಾನ, ತುಂಬ ದೊಡ್ಡದಾಗಿಲ್ಲ, ಇದು ಆರಾಮಾಗಿ ಹತ್ಬೋದು. ಬಿಸಿಲು ನಿಮಗೆ ಅನ್ಸೋದು ಅಷ್ಟೇ, ನೆರಳಿದ್ರೇನು ಅನ್ಸಲ್ಲ. ಇಲ್ಲೊಂದು ಫೋಟೋ ಇದೆ ನಮ್ಮದು ಅಪ್ಪುದು ಭವ್ಯದು, ನೋಡಿದ್ಯಾ? ಬಾಮ ಅದೇನು ಮಾಡಲ್ಲ ಪಾಪ, ನನ್ನಿಂದ ಬಾ, ನೀನು ಭಯ ಬಿದ್ದರೆ ನಿನ್ನಿಂದನೇ ಬರುತ್ತೆ. ಏ ಹುಷಾರು. ಹಾಂ ಬೆಟ್ಟ ಹತ್ತು ಬರ್ತಾನೆ ತಣ್ಣಗಿರೋ ನೀರಲ್ಲಿ ಕಾಲು ಕರಿ ಎಷ್ಟು ಚೆನ್ನಾಗಿರುತ್ತಲ್ವ, ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಲ್ಯಾಣಿ ಸಹ ಇದೆ, ಅಲ್ಲಿ ಕೈಕಾಲು ತೊಳ್ಕೊಂಡು ಮತ್ತೆ ಮುಂದೆ ಹೋಗೋಣ ಅಂದ್ಬಿಟ್ಟು ಕೈಕಾಲೆಲ್ಲ ತೊಳ್ಕೊತಾಯಿದ್ವಿ. ಬಟ್ ಸ್ವಲ್ಪ ಜಾರುತ್ತೆ, ಅದಕ್ಕೋಸ್ಕರ ಚಿರು ಹಿಂದೆನೇ ಇದೆ. ಸ್ವಲ್ಪ ಚಿರು ಹಂಗೆ ಹಿಂಗೆ ಆಡೋದು ಜಾಸ್ತಿ, ಅದಕ್ಕೋಸ್ಕರ ಚಿರು ಹಿಂದೆನೇ ಇದ್ದೆ. ನನಗೇನಿಲ್ಲಪ್ಪ, ನನಗೆ ನಾವೇನು ಹಾಕಿಲ್ಲ, ಮಾಮೂಲಿ ಕ್ರೀಮ್ ಹಾಕಿಲ್ಲ. ಈ ವಿಂಟರ್ ಕ್ರೀಮ್ ಹಾಕಿಲ್ಲ ಅಂದ್ರೆ ಅಷ್ಟೇ. ಮತ್ತೆ ನೋಡಿ ಗೊತ್ತಾಗುತ್ತೆ ನನ್ನ ಫೇಸು, ನನ್ನ ಹ್ಯಾಂಡ್, ನೋಡಿ ನನ್ನ ನೆಕ್ ಎಲ್ಲ ಒಂದೇ ಇರುತ್ತೆ. ನೋಡೋದು ಚೆನ್ನಾಗಿ ಎತ್ಕೊಂತಿದ್ದೆ, ಅದೇ ಚೆನ್ನಾಗಿ ಎತ್ಕೊಂತಿದ್ದೆ ಎರಡು ಕೈಯಲ್ಲಿನೂ. ಅದೊಳಗಡೆ ಒಂದ್ಸಾರಿ ಹೋಗಿದ್ವಿ. ಆ ಬಂಡೆ ಸಂದಲ್ಲಿ ನೀರು ಬರ್ತಾ ಇರುತ್ತೆ, ಆ ಬಂಡೆ ಸಂದಲ್ಲಿ ನೀರು ಬರ್ತಾ ಇತ್ತು ಅಷ್ಟು. ಸಂಡೆ ಅಲ್ಲ ಮೂರ್ತಿ ಅಣ್ಣ, 2 ಗಂಟೆಗೆ ಹೌದಾ? ಇವತ್ತು ಭಾನುವಾರ ಅಲ್ಲ ಮೂರ್ತಿ ಅಣ್ಣ. ಈ ಕಲ್ಯಾಣಿ ಪಕ್ಕದಲ್ಲೇ ಹನುಮಾನ್ ದೇವಸ್ಥಾನ ಸಹ ಇದೆ, ಅಲ್ಲಿ ಬೇಡದ ಬೇಡಿಕೆ ನೆರವೇರುತ್ತೆ ಅಂತ ಸಹ ಹೇಳ್ತಾರೆ. ಹಾಗೆ ಇಲ್ಲಿ ಫಸ್ಟಿಗೆ ಹನುಮಾನ ದರ್ಶನ ಮಾಡ್ಕೊಂಡು ಹಂಗೆ ಮುಂದೆ ಹೋಗ್ತೀವಿ. ಅಲ್ಲಿ ನೀರೆಲ್ಲ ಬರ್ತಾ ಇರ್ತಲ್ಲ ಮೂರ್ತಿ ಅಣ್ಣ, ಜಿನಿಗೋದೇನೋ ಗೊತ್ತಾಗ್ತೈತೆ ಫಸ್ಟಿಗೆ ಅಲ್ವಾ? ಫುಲ್ ತಣ್ಣಗಿದೆ. ಹೌದೌದು, ತಣ್ಣಗಿದೆ. ಎಷ್ಟು ತಣ್ಣಗಿದೆ ನೋಡಮ್ಮ, ಇಲ್ಲಿ ತಣ್ಣಗಾಳಿ ಬರ್ತಾ ಇದೆ. ಹನುಮಾನ್ ದರ್ಶನ ಮಾಡಿದ್ವಲ್ಲ, ಅಲ್ಲಿ ಎದುರುಗಡೆ ನೋಡಿಸೋಲ್ಲ ಗುಹೆ, ಆ ಗುಹೆ ಒಳಗಡೆ ಫಸ್ಟ್ ಬಿಡ್ತಾಯಿದ್ರು, ನಾನು ಸಹ ಹೋಗಿದ್ದೀನಿ, ಮದುವೆ ಆದ್ಮೇಲೆ ಸಹ ಒಂದ್ಸರಿ ಹೋಗಿದ್ದೀನಿ ಅಂತ ಅನಿಸುತ್ತೆ, ಅಲ್ಲಿ ನಂಗೆ ನೆನಪಿದೆ. ಬಟ್ ಇವಾಗೆಲ್ಲ ಬಿಡ್ತಾಯಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಅಲ್ಲಿ 2 ಕಲ್ಲಿನ ಸಂದಿಯಲ್ಲಿ ನೀರು ಬರುತ್ತೆ, ನಾವು ಲೈಟ್ ಇಕ್ಕೊಂಡು ಇಲ್ಲ ದೀಪ ಹಾಕ್ಕೊಂಡು ಹೋಗ್ತಾಯಿದ್ವಿ ಫಸ್ಟೇ. ಇವಾಗೆಲ್ಲ ಒಳಗಡೆ ಎಂಟ್ರಿ ಇಲ್ಲ ಅಂದ್ಬಿಟ್ಟೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅದಾದಮೇಲೆ ಮೇಲೆ ಬಂದರೆ ಇಲ್ಲಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುವಂಥದ್ದು, ಅಲ್ಲೂ ಸಹ ಅಷ್ಟೇ ಜನ ಏನು ಅಷ್ಟೊಂದು ಜಾಸ್ತಿ ಇಲ್ಲ. ಓಕೆ, ಪರವಾಗಿಲ್ಲ, ಅಷ್ಟೊಂದು ಜಾಸ್ತಿ ಅಂತಲ್ಲ ಅಷ್ಟೊಂದು ಕಡಿಮೆ ಅಂತಲ್ಲ, ಓಕೆ ಸ್ವಲ್ಪ ಜನ ಇದ್ದರು. ಚೆನ್ನಾಗಾಯಿತು ದರ್ಶನ ಮಾತ್ರ, ಎಲ್ಲ ಹತ್ರ ಅಷ್ಟೇ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಜನ ಜಾಸ್ತಿ ಇದ್ದರೂ ರಶಲ್ಲಿ ತಳ್ಳಿಬಿಡ್ತಾರೆ ಬೇಗ ದರ್ಶನ ಮಾಡೋಕ್ಕೂ, ದೇವ್ರು ನೋಡೋಕ್ಕೂ ಬಿಡೋದಿಲ್ಲ, ಅಷ್ಟು ದೂರ ಹೋಗಿದ್ದು ವೇಸ್ಟ್ ಅಂತ ಆಗ್ಬಿಡುತ್ತೆ. ಬಟ್ ಇವಾಗ ನಂಗೆ ಹಂಗಾಗಲಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಕೆಳಗಡೆ ಎಲ್ಲ ನರಸಿಂಹಸ್ವಾಮಿ ಇರ್ಬೋದು, ಮೇಲೆ ಆದರೂ ಇರ್ಬೋದು. ಇಲ್ಲಿ ಹೋದಾಗ ಇಬ್ಬರೂ ನೋಡ್ಕೊಂಬರ್ಬೇಕು ಅಂತಾರೆ, ಅಂದರೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರ ದರ್ಶನ ಮಾಡ್ಕೊಂಬರ್ಬೇಕು ಅನ್ನೋದು ಇಲ್ಲಿನ ಪದ್ಧತಿ. ಬೇರೆ ಎಲ್ಲೂ ಸಿಗೋದಿಲ್ಲ ಈ ಥರ, ಅಂದರೆ ಇಬ್ಬರು ಇರುವಂಥದ್ದು, ಅಂದರೆ ಯೋಗಲಕ್ಷ್ಮೀ ನರಸಿಂಹ ಭೋಗಲಕ್ಷ್ಮೀ ನರಸಿಂಹ ಇಲ್ಲೇ ಇರುವಂಥದ್ದು ದೇವರಾಯನ ದುರ್ಗದಲ್ಲಿ. ಅದಕ್ಕೋಸ್ಕರ ನಾವು 2 ಹತ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ಗೊರವನಹಳ್ಳಿ ಕಡೆಗೆ ಹೊರಡ್ತಾ ಇದ್ವಿ. ಇವಾಗ ಮೋಸ್ಟ್ಲಿ
ಒಂದು 2-2:30 ಆಗೋಗಿತ್ತು. ಮತ್ತು ನಾವು ಹೋಗಬೇಕು ಗೊರವನಹಳ್ಳಿಯಲ್ಲಿ ದರ್ಶನ ಮಾಡ್ಕೊಬೇಕು ಅಂತ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲೂ ದೇವಸ್ಥಾನ ಏನೂ ಮುಚ್ಚಿರೋದಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓಪನ್ ಇದ್ದೇ ಇರುತ್ತೆ. ವೀಕ್ ಡೇಸ್ ಎಲ್ಲಾದರೆ ಕೆಲವೊಂದು ಸರಿ ಮುಚ್ಚಿರ್ತಾರೆ ಅಂತಲೇ ಹೇಳ್ಬೋದು, ಬಟ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಲ್ಲೂ ದೇವಸ್ಥಾನ ಅಂತೂ ಮುಚ್ಚಿಲ್ಲ. ಫೈನಲಾಗಿ ಇವಾಗ ಗೊರವನಹಳ್ಳಿ ಸಹ ತಲುಪಿದ್ದೀವಿ. ನೋಡ್ಬೋದು ಜನ ಏನು ಅಷ್ಟೊಂದಿಲ್ಲ. ಓಕೆ, ಅಲ್ಲಲ್ಲಿ ಸ್ವಲ್ಪ ಜನ ಇದ್ದಾರೆ. ಫಸ್ಟಿಗಂತೂ ಬೇರೆ ಟೈಮಲ್ಲಿ ಏನಾದ್ರು ಒಂದು ಹಬ್ಬ ವಾರ ಆ ರೀತಿಯಾಗಿ ಬಂದುಬಿಟ್ರೆ ಇಲ್ಲಿ ಹೆಜ್ಜೆ ಇಕ್ಕೋಕ್ಕೂ ಆಗೋದಿಲ್ಲ. ಒಂದು ಸರಿ ಏನೋ ನಾವು ನ್ಯೂ ಇಯರ್ ಟೈಮಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬಂದುಬಿಟ್ಟಿದ್ವಿ ದರ್ಶನ ಮಾಡ್ದಿರಾ. ಮತ್ತೆ ಹೋಗೋಕ್ಕೆ ಆಗಲಿಲ್ಲ ನನಗೆ. 1-2 ಸರಿ ಟ್ರೈ ಮಾಡಿ ಮತ್ತೆ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಬಂದೆ. ಅಷ್ಟೊಂದು ಹಿಂಸೆ ಆಗಿತ್ತು, ಯಾಕಂದರೆ ಅಷ್ಟು ಜನ ಇರ್ತಾರೆ ಗೊರವನಹಳ್ಳಿಯಲ್ಲಿ ಆಗ್ಬೋದು. ಯಾಕಂದರೆ ನಮಗೆ ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ಇಂಥ ಟೆಂಪಲ್ಸಲ್ಲಿ ಜನ ಜಾಸ್ತಿನೇ ಇರ್ತಾರೆ. ಯಾಕಂದರೆ ವೀಕೆಂಡ್ಸಲ್ಲಿ ಆಗ್ಬೋದು, ಏನಾದರೂ ಫೆಸ್ಟಿವಲ್ಸ್ ಇರ್ಬೋದು, ಮತ್ತು ಹಾಲಿಡೇಸಲ್ಲಿ ತುಂಬ ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ಟೈಮಲ್ಲಿ ಏನು ಅಷ್ಟೊಂದು ಏನು ಇದಿರೋದಿಲ್ಲ, ಯಾಕಂದರೆ ಮಾಮೂಲಿ ಡೇಸ್ ಅಲ್ವಾ ಇದು, ಅಷ್ಟೊಂದು ಏನು ಸ್ಪೆಷಲ್ ಡೇಸ್ ಅಂತ ಇರಲ್ಲ. ಕೆಲವೊಬ್ಬರು ಕಾರ್ತಿಕ ಮಾಸ ಅಂದರೆ ಸೋಮವಾರ ದಿನ ರಶ್ ಇರ್ತಾರೆ. ಈ ಸಂಡೇ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಅಂತ ಇಲ್ಲ. ನಮಗೆ ಆರಾಮಾಗಿ ದರ್ಶನನೂ ಆಯಿತು, ದೇವ್ರನ್ನೂ ಸಹ ನಾವು ನೆಮ್ಮದಿಯಾಗಿ ನೋಡ್ಕೊಂಡು ಬಂದ್ವಿ. ಇಲ್ಲಾಂದರೆ ನೆಮ್ಮದಿಯಾಗಿ ದೇವರು ನೋಡೋಕ್ಕೂ ಬಿಡೋದಿಲ್ಲ, ದರ್ಶನ ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ. ತುಂಬ ಖುಷಿ ಆಯಿತು. ಇಲ್ಲೂ ಅಷ್ಟೇ ಗೊರವನಹಳ್ಳಿಯಲ್ಲೂ ಸಹ ಲಕ್ಷ್ಮೀ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಯಾರ್ದು ಡಿಸ್ಟರ್ಬೆನ್ಸ್ ಇರಲಿಲ್ಲ, ಅಂದರೆ ನೂಕು ನುಗ್ಗಲು ಏನೂ ಇರಲಿಲ್ಲ. ಯಾಕಂದರೆ ಫ್ರೀ ಆಗಿತ್ತಲ್ವ, ಜನ ಇದ್ದರೆ ನೂಕು ನುಗ್ಗಲು ನೋಡೋಕ್ಕೂ ಬಿಡೋದಿಲ್ಲ, ದೇವ್ರನ್ನ ಹಂಗೆ ಮೂವ್ ಮಾಡಿಸ್ತಾ ಇರ್ತಾರೆ. ಬಟ್ ಇವಾಗ ಜನ ಇಲ್ದಿರೋ ಕಾರಣ ಆರಾಮಾಗಿ ನೆಮ್ಮದಿಯಾಗಿ ನೋಡ್ಕೊಂಡು ಬರ್ಬೋದು. ದೇವ್ರ ದರ್ಶನ ಎಲ್ಲ ಸಹ ಮುಗಿಸ್ಕೊಂಡು ಬಂದ್ವಿ. ಸೂರ್ಯ ಸಹ ನೋಡ್ಬೋದು. ಇವಾಗ 3:30 ಆಗಿತ್ತು ಆ್ಯಕ್ಚುಲಿ. ಇವಾಗ ನಮ್ಮದು ಗೊರವನಹಳ್ಳಿ ದರ್ಶನ ಸಹ ಮುಗೀತು. ಸ್ವಲ್ಪ ನಿಧಾನ ಆಯಿತು, ಯಾಕಂದರೆ ಅಲ್ಲಿ ಮನೆ ಹತ್ರ ಹೋಗಿ ಅವ್ರ ಮನೆ ಹತ್ರ ಕೂತ್ಕೊಂಡು ಎದ್ದು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹೋಗಿದ ತಕ್ಷಣ ಹೆಂಗೂ ಬರೋಕ್ಕಾಗೋದಿಲ್ವಲ್ಲ, 1 ಅವರ್ 1.5 ಅವರ್ 1-2 ಅವರ್ ಅಲ್ಲಿ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಡು ಬಂದ್ವಿ. ದರ್ಶನ ಸಹ ನಮಗೆ ನೆಮ್ಮದಿಯಾಗಿ ಆಯಿತು. ಇವಾಗ ದೇವಸ್ಥಾನ ಸಹ ದೊಡ್ಡದಾಗಿ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ. ಮುಂಚೆ ಒಳಗಡೆ ಒಂದೇ ಹಾಲಿತ್ತು, ಇವಾಗ ಅದ್ರ ಸುತ್ತ ಇನ್ನೂ ಒಂದು ದೊಡ್ಡ ಹಾಲ್ ಥರ ಏನೋ ಕಟ್ತಾಯಿದ್ದಾರೆ. ಹೊಸದಾಗೆಲ್ಲ ಮಾಡ್ತಾಯಿದ್ದಾರೆ. ನಾವು ಮುಂಚೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕ ಮಕ್ಕಳಿಂದ ನಾವು ಹೋಗ್ತಾ ಇದ್ದೀವಿ. ಅಟ್ಲೀಸ್ಟ್ ಒಂದು 2 ವರ್ಷ 3 ವರ್ಷಕ್ಕೆ ಒಂದ್ಸರಿ ಗ್ಯಾರಂಟಿ ಹೋಗ್ತೀವಿ ಗೊರವನಹಳ್ಳಿಗೆ ಮಾತ್ರ. ಅದು ಆವಾಗಿಂದ ಬಂದುಬಿಟ್ಟಿದೆ ಪದ್ಧತಿ, ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದು. ಅದಾದಮೇಲೆ ಇಲ್ಲಿ ನವಗ್ರಹ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಸಹ ಇದೆ. ಅಲ್ಲೂ ಸಹ ಎಲ್ಲ ದರ್ಶನ ಮಾಡಿಕೊಂಡು ಬರೋಣ ಅಂತ ಎಲ್ಲ ಹತ್ರ ಹೋಗಿದ್ದೀವಿ. ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಾವು ಅಜ್ಜಿ ಇದ್ರಲ್ವ, ಅವ್ರನ್ನೂ ಸಹ ನೋಡೋ ನೆನಪಿದೆ ನನಗೆ. ಯಾಕಂದರೆ ಆವಾಗ ಅವ್ರು ಬರ್ತಾ ಇದ್ವಲ್ಲ, ಆವಾಗ ನೋಡ್ಕೊಂಡು ಹೋಗಿದ್ವಿ. ಇವಾಗ ಅಜ್ಜಿ ಇರಲಿಲ್ಲ. ಈ ಸರಿ ಹೋದಾಗ ಅಜ್ಜಿಯವ್ರ ಮೊಮ್ಮಗಳಲ್ಲಿದ್ದರು. ಅಂದರೆ ಅವರು ಅಲ್ಲಿ ಮಡ್ಲಕ್ಕಿ ಕೊಡ್ತಾರಲ್ವ, ಅದನ್ನು ಅವರೇ ಕೊಡ್ತಾಯಿದ್ದು. ನನಗೆ ಫಸ್ಟ್ ಇವ್ರನ್ನ ನೋಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಮತ್ತು ಆಚೆ ಬಂದ್ಮೇಲೆ ಕೇಳಿದಾಗ ಅವ್ರ ಮೊಮ್ಮಗಳು ಅಂತ ಹೇಳಿದ್ರು. ಇದು ಅಜ್ಜಿ ಸಮಾಧಿ ಇರುವಂಥ ಜಾಗ. ಇಲ್ಲೂ ಸಹ ಹೋಗ್ಬಿಟ್ಟು ಅಲ್ಲಿ ಅವನ್ನ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಮತ್ತು ಪ್ರಸಾದ ಇದೆಯಲ್ವ, ಗೊತ್ತಿರಲಿಲ್ಲ ನಮಗೆ ಪ್ರಸಾದ ಯಾವಾಗ ಕ್ಲೋಸ್ ಆಗುತ್ತೇನೋ ಅಂತ. ಫಸ್ಟ್ ಮಧ್ಯಾಹ್ನದವರೆಗೂ ಇರ್ತಾಯಿತ್ತು ಅಂತ ಹೇಳಿದ್ರು, ಬಟ್ ಇವಾಗ ಹಂಗಿಲ್ಲ, ನೈಟು 8-8:30ವರೆಗೂ ಇರುತ್ತೆ ಅಂತ ಹೇಳಿದ್ರು. ಫೈನಲಾಗಿ ಇವಾಗ ಪ್ರಸಾದಕ್ಕೆ ಹೋಗಿದ್ದೀವಿ. ಫಸ್ಟು ಪಾಯಸ ಪ್ರಸಾದ. ನನಗೆ ಸ್ವೀಟ್ ಖಂಡಿತ ಇಷ್ಟ ಆಗೋದಿಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಮಾತ್ರ ಈ ಪಾಯಸ ಕೊಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಏನು ಬೇಡ ಅಂದರೂ ಪಾಯಸ ಮಾತ್ರ ಬೇಡ ಅಂತ ಹೇಳಲ್ಲ, ಖಂಡಿತವಾಗ್ಲೂ ತೊಗೋತೀನಿ. ನಾನು ಸ್ವೀಟ್ ತಿನ್ನಲ್ಲ, ರೆಗ್ಯುಲರಾಗಿ ನಾನು ಸ್ವೀಟ್ ಅಷ್ಟೊಂದು ಇಷ್ಟ ಬಿಟ್ಟು ತಿನ್ನಲ್ಲ, ಬಟ್ ಈ ಪಾಯಸ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡ್ದಿರ ತಿಂತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ. ಪಾಯಸ ತಿಂದು ಸ್ವಲ್ಪ ಅನ್ನ ಸಾಂಬಾರೆಲ್ಲ ತಿಂದ್ವಿ. ಏನೋ ಅಷ್ಟೊಂದು ಹೆವಿಯಾಗಿ ತಿನ್ನಬೇಕು ಅಂತ ಅನಿಸಿಲ್ಲ, ಯಾಕಂದ್ರೆ ಏನೋ ಒಂಥರ ಟಯರ್ಡ್ ಥರ ಇತ್ತು. ಯಾಕಂದರೆ ನಿದ್ದೆ ಎಲ್ಲ ಕೆಟ್ಟಿದ್ವಲ್ಲ ಬೆಳಗ್ಗಿಂದ, ಅದಕ್ಕೋಸ್ಕರ ಬೆಳಗ್ಗಿಂದ ಈ ನಡೆ ಒಂದು 10 ಡೇಸ್ 15 ಡೇಸ್ನ ನಿದ್ದೆ ಕೆಡ್ತಾ ಇದ್ದೀವಿ. ಊಟದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಆದರೂ ಪ್ರಸಾದ ಮಾತ್ರ ಸೂಪರಾಗಿತ್ತು. ಮತ್ತು ಫಸ್ಟ್ ಪ್ರಸಾದ ಅಂದರೆ ಸ್ವೀಟ್ ತೊಗೊಂಡ್ವಿ. ಅದಾದಮೇಲೆ ಅನ್ನ ಸಾಂಬಾರು ತೊಗೊಂಡು ಬಂದ್ವಿ. ಮಜ್ಜಿಗೆ ಸಹನೂ ಇತ್ತು. ಒಂದೊಂದು ರೀತಿ ಒಂದೊಂದು ಥರ ಇರುತ್ತೆ ಊಟಗಳು ಅಂತ ಹೇಳ್ತಾಯಿದ್ರು. ಇವತ್ತು ಜನ ಕಡಿಮೆ ಇರೋದಕ್ಕೆ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ಎಲ್ಲ ದರ್ಶನ ಮುಗಿಸ್ಕೊಂಡಾಯಿತು. ಗೊರವನಹಳ್ಳಿಯಲ್ಲಿ ಪ್ರಸಾದ ಸಹ ತಿಂದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ಯಾವಾಗಲೂ ಪ್ರಸಾದ ಅಷ್ಟೇ ದೇವ್ರದ್ದು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇವಾಗ 4 ಗಂಟೆ ಆ್ಯಕ್ಚುಲಿ 4 ಗಂಟೆ ಆಗೋಯ್ತು ಬರೋ ಅಷ್ಟರಲ್ಲಿ. ಸ್ವಲ್ಪ ಎಲ್ಲ ನೋಡಿಕೊಂಡು ಸ್ವಲ್ಪ ನಿಧಾನವಾಗೇ ಬಂದ್ವಿ. ಏನು ಅಷ್ಟೊಂದು ಅರ್ಜೆಂಟ್ ಏನಿಲ್ವಲ್ಲ, ಹೆಂಗಿದ್ರು ನೈಟು ಹೋಗೋ ಅಷ್ಟರಲ್ಲಿ 9-9:30 ಆಗೋಗುತ್ತೆ. ಸ್ವಲ್ಪ ನೆಮ್ಮದಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ಊಟ ಮುಗಿಸಿ ಬಿಸಿಲಲ್ಲಿ ಒಂಥರ ತಣ್ಣಗಿದೆ ಇವಾಗ. ಆ್ಯಕ್ಚುಲಿ ಊಟ ಮುಗಿಸಿ ಸುಸ್ತಾದಂಗೆ ಆಗುತ್ತೆ ಮಧ್ಯಾಹ್ನ ಟೈಮಿಗೆ ಬಿಸಿಲಲ್ಲೆಲ್ಲ. ನಾವು ಇವಾಗ ಒಳಗಡೆ ಇರ್ತೀವಿ, ಈ ಬಿಸಿಲು ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಇವಾಗ ಆಚೆ ಬಂದಿದ್ರೆ ಈ ಬಿಸಿಲಿಗೆ ಇರೋಕ್ಕಾಗ್ತಾಯಿಲ್ಲಪ್ಪ, ನನ್ನ ಕೈಯಲ್ಲಿ ಅದು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಮನೆ ಒಳಗಿದ್ದು ನನಗೆ ಗುಬ್ಬಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ಆಚೆ ಬಿಸಿಲಿಗೆ ನಿಜವಾಗ್ಲೂ ತುಂಬ ಒಂಥರ ಆಗ್ತಾಯಿದೆ. ಬಟ್ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಎದ್ದು ಹೊರಡ್ತೀವಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಶಿವಗಂಗೆ ಕಡೆಗೆ ಹೊರಡ್ತಾ ಇರುವಂಥದ್ದು. ಶಿವಗಂಗೆ ಹೋಗ್ಬಿಟ್ಟು ಮತ್ತೆ ಹಂಗೆ ಬೆಂಗಳೂರಿಗೆ ರಿಟರ್ನು.
ನನ್ನ ಮಕ್ಕ ಪೂರ್ತಿ ಕುಂಕುಮನೇ ಆಗ್ಬಿಟ್ಟಿದೆ. ಒಂದೊಂದು ಸ್ಟೆಪ್ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕುಂಕುಮ ಇಟ್ಕೊಂಡು ಪೂರ್ತಿಯಾಗಿ ನಂದು ಕುಂಕುಮನೇ ಕಾಣಿಸ್ತಾ ಇದೆ. ನೋಡ್ಬೋದು ಕೆಳಗಿಂದ ಮೇಲೆವರೆಗೂ ಫುಲ್ ಉದ್ದಕ್ಕಾಗ್ಬಿಟ್ಟಿದೆ. ಯಾವ ದೇವಸ್ಥಾನದಲ್ಲೂ ಕುಂಕುಮ ಇಟ್ಕೊಂಡು ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನಂಗೆ ಅದು ಸಹ ಇಷ್ಟನೇ. ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೆಕೆ ಬಂದು ಹೋಗ್ಬಿಟ್ರೆ ಮಾತ್ರ ಚೆನ್ನಾಗಿ ಅನ್ಸೋದಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನಾವು ಶಿವಗಂಗೆ ಕಡೆಗೆ ಹೊರಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನಾಗುತ್ತೆ, ಏನು ನೋಡ್ತೀವಿ ಅಂತ ಗೊತ್ತಿಲ್ಲ. ಮೇಲೆಲ್ಲ ಬಿಡೋದು ಡೌಟು, ಯಾಕಂದರೆ 5:30 ಮೇಲೆ ಬೆಟ್ಟದಲ್ಲೇ ಬಿಡೋಲ್ಲ ಅಂತ ಹೇಳ್ತಾರೆ. ಓಕೆ, ಎಷ್ಟು ದೂರ ಆದರೆ ಅಷ್ಟು ದೂರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟು ಶಿವಗಂಗೆ ಕಡೆ ಹೊರಡ್ತಾ ಇದ್ದೀನಿ. ಅದಾದಮೇಲೆ ಇದು ನಾಗರದ್ದು ದೇವಸ್ಥಾನ ಇರುವಂಥದ್ದು. ಅಂದರೆ ಅದು ಲಕ್ಷ್ಮೀ ಅಮ್ಮನವ್ರ ದೇವಸ್ಥಾನಕ್ಕಿಂತ ಮುಂಚೆಗೆ ಹಂಗೆ ಹೋದರೆ ಇಲ್ಲಿ ನಾಗರ ಇದ್ರ ದೇವಸ್ಥಾನ ಸಹ ಇದೆ. ಅಲ್ಲೂ ಸಹ ದರ್ಶನ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹಿಂದೆಗಡೆ ಇರುವಂಥದ್ದು ಈ ಕಲ್ಲು ಬಂದುಬಿಟ್ಟು ಇಲ್ಲಿ ಲಕ್ಷ್ಮೀ ಅಮ್ಮನವರ ಪಾದ ಇದೆ. ಅಲ್ಲಿ ಹೋದರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ 2 ಹೆಜ್ಜೆ ಬಿದ್ದಿರುವಂಥ ಜಾಗ ಅಂತ ಹೇಳ್ತಾರೆ. ಅಲ್ಲೂ ಸಹ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಯಾವಾಗಲೂ ಕೆಲವೊಂದನ್ನ ನಾವು ಅಂದರೆ ಎಲ್ಲೋ ಯಾವಾಗೋ ಆಗಿರೋದನ್ನ ಕೇಳಿರೋವಂಥದ್ದು, ನೋಡಿರೋವಂಥದ್ದು, ಇದು ನಾವು ನೋಡಿರಬಹುದು ಅನ್ನೋವಂಥದ್ದು. ಆದರೆ ಇವಾಗ ನಮ್ಮ ಮುಂದೆ ನಡೆದಿದೆಯಪ್ಪ ಅಂದರೆ ನಮ್ಮ ಅಜ್ಜಿಯವರು ಅವ್ರು ಹೇಳ್ತಾ ಇರುವಂಥದ್ದು ಕಥೆಗಳನ್ನ ಕೇಳ್ಕೊಂಡು ನಾವು ಬಂದಿರ್ತೀವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡ್ಬೋದು, ಇಲ್ಲಿ ಮುಂದೆ ಒಂದು ಕಾಲಿದೆ, ಅಂದರೆ ಹೆಜ್ಜೆ ಇದೆ. ಅಲ್ಲಿ ಹಿಂದೆಗಡೆ ಸಹ ಒಂದು ಹೆಜ್ಜೆ ಇದೆ. 2 ಹೆಜ್ಜೆ ಪಾದದ ಗುರುತು ಇಲ್ಲಿ ಇರುವಂಥದ್ದು. ಅದು ಲಕ್ಷ್ಮೀ ಅಮ್ಮನವ್ರ ಪಾದ ಅಂತಲೇ ಎಲ್ಲರೂ ನಂಬಿಕೆ ಇರುವಂಥದ್ದು. ಅದೆಲ್ಲ ನೋಡಿಕೊಂಡು ಇವಾಗ ಡ್ಯಾಮ್ ಇತ್ತಲ್ಲಿ, ಡ್ಯಾಮ್ ನೋಡ್ಕೊಂಬರೋಣ ಅಂತ ಹೋಗಿದ್ದೀವಿ. ಒಂದು ಸ್ವಲ್ಪ ಚಿಕ್ಕದಾಗಿದೆ ಡ್ಯಾಮು, ಚೆನ್ನಾಗಿರುತ್ತೆ ವ್ಯೂ ನೋಡೋದಕ್ಕೆ. ಸ್ವಲ್ಪ ತಣ್ಣವತ್ತಾಗಿತ್ತು. ಆಲ್ರೆಡಿ ಅಲ್ಲಿ ನಮಗೆ 5 o'clock ಹತ್ರ ಆಗ್ತಾಯಿತ್ತು. ಹೇಗಿದ್ದು ಶಿವಗಂಗೆಗೆ ಹೋದ್ರೂ ಬೆಟ್ಟ ಹತ್ತಕ್ಕೇನು ಆಗೋದಿಲ್ಲ, ದೇವ್ರ ದರ್ಶನ ಮಾತ್ರ ಆಗುತ್ತೆ ಅಂತ ಗೊತ್ತಾಯಿತು. ಸರಿ, ಎಲ್ಲ ನೋಡ್ಕೊಂಡು ನಿಧಾನವಾಗಿ ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಇಲ್ಲಿ ಡ್ಯಾಮ್ ಹತ್ರ ಸಹ ಬಂದ್ವಿ. ಸುಮ್ಮನೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ, ನೋಡ್ಕೊಂಡು ಹೋಗೋಣ ಅಂತ. ನೀರು ಅಂದ್ರೇ ಸ್ವಲ್ಪ ಒಂಥರ ಅಟ್ರಾಕ್ಷನ್ ಅಲ್ವಾ, ನೀರಿರೋ ಪ್ರದೇಶ ಅಂದರೆ ನೋಡಬೇಕು ಅನಿಸುತ್ತೆ. ಹೋಗ್ಬಿಟ್ಟು ಡ್ಯಾಮ್ ಹತ್ರ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಅಲ್ಲಿಂದ ನಾವು ಇವಾಗ ಶಿವಗಂಗೆ ಕಡೆಗೆ ಹೊರಟಿರುವಂಥದ್ದು. ಶಿವಗಂಗೆ ಕಡೆ ಬರ್ತಾಯಿದ್ವಿ. ಬರೋ ಅಷ್ಟರಲ್ಲಿ ನಾವು ಶಿವಗಂಗೆಗೆ 6:30 ಆಗೋಗಿತ್ತು. ಇನ್ನು 7 o'clock ಬೇರೆ ಪೂಜೆ ಅಂದರೆ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ತಾರೆ ಅಂತ ಹೇಳಿದ್ರು. ನಾವು ಬಿದ್ದು ಅಂತ ಓಡೋದ್ವಿ. ನಮ್ಗೆ ಎಷ್ಟು ಸ್ಟೆಪ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಸೆಕೆಂಡ್ಸಲ್ಲಿ ಮೇಲೆ ಹೋದ್ವಿ ಅಷ್ಟು ಸೆಕೆಂಡ್ಸಲ್ಲಿ ಬೇಗ ಮೇಲೆ ಹೊರಟೋಗ್ಬಿಟ್ವಿ. ಅಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ಶಿವನ ದರ್ಶನಕ್ಕೆ ಹೋಗಿರುವಂಥದ್ದು. ಯಾಕಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಫಸ್ಟ್ ಸಿಗುವಂಥದ್ದು ಅಮ್ಮನವ್ರ ದೇವಸ್ಥಾನ. ಅಲ್ಲಿ ನೋಡಿಕೊಂಡು ಮತ್ತೆ ಶಿವಗಂಗೆ ದೇವಸ್ಥಾನ ಶಿವಪ್ಪನ ದರ್ಶನಕ್ಕೆ ಅಂತ ಹೋದ್ವಿ. ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಮ್ಮದೇ ಲಾಸ್ಟ್ ಪೂಜೆ ನಾವೇ ಇದ್ದಿದ್ದು, ಇನ್ಯಾರೂ ಇರಲಿಲ್ಲ, ಎಲ್ಲ ಹೊರಟೋಗಿದ್ರು. ಇನ್ನೇನು ಬಾಗಿಲು ಮುಚ್ಚುವಾಗ ಫೈನಲ್ ಪೂಜೆ ಮಾಡ್ತಾರಲ್ವ, ಆ ಟೈಮ್ಗೆ ನಾವು ಹೋಗಿರುವಂಥದ್ದು. ಹಾಗೆ ದೀಪ ಹಚ್ಚೋಣ, ಹಿಂಗೂ ಕಾರ್ತಿಕ ಮಾಸ, ನಾನೆಲ್ಲೂ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚೋಕ್ಕೆ ಆಗಲಿಲ್ಲ ಈ ಸಾರಿ ಅಂತ ಅಂದ್ಕೊತಾ ಇದ್ದೆ. ಎಲ್ಲೂ ಹೋಗೋಕ್ಕಾಗಲಿಲ್ಲ, ಹಚ್ಚೋಕ್ಕೂ ಆಗಲಿಲ್ಲ ಅಂತ. ಸರಿ, ಇಲ್ಲಾದರೂ ಹಚ್ಚೋಣ, ಹೆಂಗೂ ಬಂದಿದ್ದೀವಲ್ಲ, ಭಾನುವಾರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಅಷ್ಟೊತ್ತಿಗೆ ಅಲ್ಲಿ ಫೈನಲ್ ಪೂಜೆ ಅಂತ ಹೇಳಿದ್ರು. ನಮಗೆ ಫುಲ್ ಖುಷಿ ಆಗೋಯಿತು. ಆಚೆನೂ ಹಚ್ಚೋಕ್ಕೇನು ಬಿಡಲಿಲ್ಲ ಅವರು, ಒಳಗಡೆ ದೇವ್ರ ಮುಂದೆ ಹಚ್ಚಿರಿ ಅಂತ ಹೇಳಿದ್ರು. ಯಾರಿಗೂ ಸಿಗೋದಿಲ್ಲ, ಯಾಕಂದರೆ ಅಂಥ ಕೆಲವೊಂದು ಫೇಮಸ್ ದೇವಸ್ಥಾನದಲ್ಲಿ ಯಾರಿಗೂ ಪೂಜೆ ಮಾಡಿ ಆರತಿ ಮಾಡೋವಂಥ ಅದೃಷ್ಟ ಸಿಗೋದಿಲ್ಲ. ಫೈನಲಾಗಿ ನಮ್ಗೆ ಅದು ಸಿಕ್ತು. ಅದು ತುಂಬಾ ಖುಷಿ ಅಂತ ಅನ್ನಿಸ್ತು. ಅಲ್ಲಿ ಪ್ರಸಾದ ಸಹ ಎಲ್ಲ ತೊಗೊಂಡ್ವಿ. ಪ್ರಸಾದ ಸಹ ಸಿಕ್ತು ನಮಗೆ ಫೈನಲಾಗಿ ದೇವ್ರದ್ದು. ಎಲ್ಲ ತೊಗೊಂಡು ಮನೆ ಕಡೆ ಹೊರಟುವಂಥದ್ದು. ಫ್ರೆಂಡ್ಸ್, ವಿಡಿಯೋನ ಸಹ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.